ನಮಸ್ಕಾರ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಮುಖ್ಯವಾಗಿ ನಮ್ಮ ಒಂದು ಡೈರಿ ಫಾರ್ಮರ್ಸ್ ಯಾರೆಲ್ಲ ಇದ್ದಾರೆ, ಹೆಚ್ಚಿನದಾಗಿ ಇಷ್ಟಪಡ್ತಕ್ಕಂಥದ್ದು ಅತಿ ಹೆಚ್ಚು ಹಾಲು ಕೊಡುವಂಥ ರಾಸುಗಳನ್ನು ನಾವು ಪರ್ಚೇಸ್ ಮಾಡಬೇಕು. ಅಂಥ ರಾಸುಗಳನ್ನು ಪರ್ಚೇಸ್ ಮಾಡಬೇಕಂದ್ರೆ ನಾವು ಮಸ್ಟ್ ಅಂಡ್ ಶುಡ್ ಪಂಜಾಬ್ ಮತ್ತು ಹರಿಯಾಣಕ್ಕೆ ಹೋಗಬೇಕು. ಉತ್ತರ ಭಾರತದಲ್ಲಿ ಅತಿ ಹೆಚ್ಚು ಹಾಲು ಕೊಡುವಂತಹ ರಾಸುಗಳನ್ನು ಅಲ್ಲಿ ಸಾಕೊಂಡಿದ್ದಾರೆ ಮತ್ತು ಆ ಬ್ರೀಡನ್ನು ಡೆವಲಪ್ ಮಾಡ್ಕೊಂಡಿದ್ದಾರೆ. ಅಂಥ ರಾಸುಗಳನ್ನು ತರಬೇಕು ಅನ್ನೋದು ಪ್ರತಿಯೊಬ್ಬರ ಒಂದು ಮೈಂಡಲ್ಲಿ ರನ್ ಆಗುವಂಥ ಒಂದು ಮ್ಯಾಟರು. ಓಕೆ, ಈ ಒಂದು ರಾಸುಗಳನ್ನು ತರಲಿಕ್ಕೋಸ್ಕರ ನಾವು ಆ ಒಂದು ಅನಿಮಲ್ಸ್ಗೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನು ಇಡ್ತೀವಿ. ಪ್ಲಸ್ ಅದರ ಜೊತೆಯಾಗಿ ನಮಗೆ ಹೆಚ್ಚು ಖರ್ಚು ಬರ್ತಕ್ಕಂಥದ್ದು ಟ್ರಾನ್ಸ್ಪೋರ್ಟು. ನಾವು ಲಾರಿಗಳಲ್ಲಿ ಅವುಗಳನ್ನು ತುಂಬಿಕೊಂಡು ಬರಬೇಕಂತ ಕನಿಷ್ಠ 4 ರಿಂದ 5 ದಿವಸ ಟೈಮ್ ತಗೊಳುತ್ತೆ. ನಾವು ಅದನ್ನು ಬೈ ರೋಡ್ ಟ್ರಾವೆಲ್ ಮಾಡ್ಕೊಂಡು ಬರ್ತೀವಿ ಅಂತ ಅಂದರೆ ತುಂಬಾ ಸ್ಟ್ರೆಸ್ ಆಗುತ್ತೆ ಅವುಗಳಿಗೆ. ಆ ಒಂದು ದಾರಿಯಲ್ಲಿ ಅಂದರೆ ದಾರಿ ಮಧ್ಯದಲ್ಲಿ ಆಗುವಂತಹ ಒಂದು ಆ ಕಡೆ ಈ ಕಡೆ ಅಲ್ಲಾಡಿಸ್ತಕ್ಕಂಥದ್ದು, ಪೈನ್ಸು ತುಂಬಾ ಸ್ಟ್ರೆಸ್ ಆಗುತ್ತೆ ಈ ಒಂದು ಅನಿಮಲ್ಸಿಗೆ. ಓಕೆ, ಈ ಒಂದು ರಾಸುಗಳನ್ನು ನಾವು ಪರ್ಚೇಸ್ ಮಾಡೋದು, ಆ ಒಂದು ಟ್ರಾನ್ಸ್ಪೋರ್ಟ್ ಅಂದರೆ ಒಂದು 10 ರಾಸುಗಳನ್ನು ನಾವೇನಾದ್ರು ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ತರ್ತೀವಿ ಅಂದರೆ ಕನಿಷ್ಠ ನಿಮಗೆ ಟ್ರಾನ್ಸ್ಪೋರ್ಟ್ ಚಾರ್ಜ್ 1 ಲಕ್ಷದಿಂದ 1.5 ಲಕ್ಷ ರೂಪಾಯಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಿದ್ದು ಓವರ್ ಆಲ್ ಎಲ್ಲವನ್ನು ಸೇರ್ಕೊಂಡು 1 ಲಕ್ಷ ರೂಪಾಯಿ ಆದರೂ ನಿಮಗೆ ಖರ್ಚು ಬರುತ್ತೆ. ಈ ರೀತಿಯಾಗಿ ನೀವು ಅನಿಮಲ್ ಯಾರೆಲ್ಲ ಪರ್ಚೇಸ್ ಮಾಡಬೇಕು ಹರಿಯಾಣ ಪಂಜಾಬಿಂದ, ಟ್ರಾನ್ಸ್ಪೋರ್ಟ್ ಕಡಿಮೆ ಆಗಬೇಕು ಅಂದರೆ ನಾವೇನಾದರೂ ಮಾಡಬಹುದಾ ಬೇರೆ ಅಂತ ಅಂದರೆ ಖಂಡಿತ ನಿಮಗೋಸ್ಕರ ಈ ಒಂದು ವಿಡಿಯೋದಲ್ಲಿ ನಮ್ಮ ಒಂದು ರಾಸುಗಳನ್ನು ಸಿಂಪಲ್ಲಾಗಿ ಕಡಿಮೆ ವೆಚ್ಚದಲ್ಲಿ ಯಾವುದೇ ಸ್ಟ್ರೈನ್ ಇಲ್ಲದೆ ಆರೋಗ್ಯಕರವಾಗಿ ತುಂಬ ಆ್ಯಕ್ಟಿವ್ ಆಗಿರುವಂತೆ ಪಂಜಾಬ್ ಹರಿಯಾಣದಿಂದ ನಮ್ಮ ಒಂದು ಕರ್ನಾಟಕಕ್ಕೆ ತರಬಹುದಂದರೆ ಖಂಡಿತ ಇದೆ. ಅದರಲ್ಲಿ 3-4 ಅಂದರೆ ನಾನೀಗ ಹೇಳ್ತಕ್ಕಂತಹ ರೈಲ್ವೆಯಲ್ಲಿ ಖಂಡಿತ ರೈಲ್ವೆಯಲ್ಲಿ ರಾಸುಗಳನ್ನು ನಾವು ತರಬಹುದಾ? ಖಂಡಿತ ತರಬಹುದು. ರೈಲ್ವೆಯಲ್ಲಿ ಯಾವ ರೀತಿ ನಾವು ಒಂದು ಪ್ರೋಸೆಸ್ಸನ್ನು ಮಾಡಿಕೊಂಡ್ರೆ ರೈಲಿನಲ್ಲಿ ರಾಸುಗಳನ್ನು ತರಬಹುದು, ಎಷ್ಟು ಸುರಕ್ಷಿತ ರೈಲ್ವೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನಿಮಗೆ ಕಡಿಮೆ ವೆಚ್ಚದಲ್ಲಿ ದಿ ಬೆಸ್ಟಾಗಿ ಅಂದರೆ ತುಂಬ ಸೆಕ್ಯೂರ್ ಆಗಿ ತರ್ಬೋದು ರಾಸುಗಳನ್ನು ಪಂಜಾಬ್ ಟು ಕರ್ನಾಟಕ, ಹರಿಯಾಣ ಟು ಕರ್ನಾಟಕ ತರ್ಬೋದು. ಓಕೆ, ಏನೆಲ್ಲ ಮ್ಯಾಟ್ರನ್ನು ನಾವು ಅಂದರೆ ಯಾವ ರೀತಿ ನಾವು ಪ್ರೋಸೆಸ್ಸನ್ನು ನಡೆಸಬೇಕು ಅನ್ನೋದನ್ನು ನಾನು ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಖಂಡಿತ ರೈಲಿನಲ್ಲಿ ರಾಸುಗಳನ್ನು ಸಾಗಾಟ ಮಾಡಲಿಕ್ಕೆ ಕಾನೂನು ಇದೆ, ಅನುಕೂಲನೂ ಮಾಡಿಕೊಡ್ತಾರೆ. ಏನಿದು ಅಂತ ಅಂದರೆ ರೈಲ್ವೆ ಆ್ಯಕ್ಟ್ ಪ್ರಕಾರ, ಮುಖ್ಯವಾಗಿ ಇಲ್ಲಿ ರೈಲ್ವೆ ಆ್ಯಕ್ಟ್ 391 ಪ್ರಕಾರ ರಾಸುಗಳನ್ನು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ನೀವು ಸಾಗಿಸ್ಬೋದು, ಧಾರಾಳವಾಗಿ ಸಾಗಿಸ್ಬೋದು. ಇದನ್ನು ನಾವೇನಾದರೂ ಸರ್ಚ್ ಮಾಡಬೇಕು, ಇದು ಎಲ್ಲಿ ಸಿಗುತ್ತೆ, ಎಲ್ಲಿ ನಾವು ಸರ್ಚ್ ಮಾಡಬೇಕಂದ್ರೆ ನಿಯರೆಸ್ಟ್ ಇರುವಂತಹ ಒಂದು ದೊಡ್ಡ ರೈಲ್ವೆ ಸ್ಟೇಷನ್ನಲ್ಲಿ ಅಥವಾ ಜಂಕ್ಷನ್ಗಳಲ್ಲಿ ನಿಮಗೆ ಗೊತ್ತಿರುವಂತಹ ರೈಲ್ವೆ ಒಂದು ಅಧಿಕಾರಿಗಳನ್ನು ನಾವು ವಿಚಾರಿಸಿದ್ರೆ ಖಂಡಿತ ನಿಮ್ಗೆ ತಿಳಿಸ್ತಾರೆ. ಓಕೆ, ಇದು ಕಾಸ್ಟ್ ಎಷ್ಟಾಗುತ್ತೆ, ಮುಖ್ಯವಾಗಿ ಎಷ್ಟು ಕಾಸ್ಟಲ್ಲಿ ನಮಗೆ ಈ ಒಂದು ಬರಬಹುದು ಮತ್ತು ನಾವು ಹೇಗೆ ಬುಕ್ ಮಾಡ್ಕೋಬೇಕಿದ್ದನ್ನು ಅಂತ ಅಂದರೆ ಖಂಡಿತ ನೀವು ಬುಕಿಂಗ್ ಸೆಕ್ಷನ್ಗೆ ಹೋಗ್ಬಿಟ್ಟು ರೈಲ್ವೆ ಇರುವಂತಹ ಒಂದು ಬುಕಿಂಗ್ ಸೆಕ್ಷನಲ್ಲಿ ನಂದು ಇಷ್ಟು ರಾಸುಗಳಿದೆ, ಎಲ್ಲಿಂದ ಎಲ್ಲಿಗೆ. ಮುಖ್ಯವಾಗಿ ನೀವು ಸಣ್ಣ ಪುಟ್ಟ ರೈಲ್ವೆ ಸ್ಟೇಷನಲ್ಲಿ ನಿಲ್ಲಿಸ್ಕೊಂಡು ನಾನು ಇಲ್ಲಿಂದ ತರ್ತೀನಿ ಅಂದರೆ ಆಗೋದಿಲ್ಲ. ಮುಖ್ಯವಾದಂತಹ ರೈಲ್ವೆ ನಿಲ್ದಾಣಗಳಲ್ಲಿ ನಾವು ಅದನ್ನು ಲೋಡ್ ಮಾಡಬೇಕಾಗುತ್ತೆ ಮತ್ತು ಮುಖ್ಯವಾದಂತಹ ರೈಲ್ವೆ ನಿಲ್ದಾಣದಲ್ಲಿ ಅದನ್ನು ಅನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಏನು ಹೇಗೆ ಅಂತಂದರೆ ಮುಖ್ಯವಾಗಿ ನಾವು ಲಾರಿಗಳಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಎಷ್ಟು ಸ್ಟ್ರೈನ್ ಆಗ್ತಾವೆ ಅಂದರೆ ಅಲ್ಲಿ 10 ಲೀಟ್ರ್ ಕರಿತಕ್ಕಂಥವು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 1 ಲೀಟ್ರ್ ಕೂಡ ಕರೀಲಿಕ್ಕೆ ಶಕ್ತಿ ಇಲ್ಲದಂತ ಆಗ್ತದೆ. ತುಂಬ ನಿರಾಸದಾಯಕವಾಗಿ ಅಂದರೆ ಶಕ್ತಿಹೀನವಾಗಿಬಿಡ್ತವೆ, ತುಂಬ ಸ್ಟ್ರೆಸ್ಸನ್ನು ಫೀಲ್ ಆಗುತ್ತೆ. ಅಲ್ಲಿರುವಂಥ ಆ್ಯಕ್ಟಿವ್ನೆಸ್ಸು ನಮ್ಮ ಒಂದು ಪ್ಲೇಸಿಗೆ ಬಂದಾಗ ಇರೋದಿಲ್ಲ. ಅದಕ್ಕೆ ನಾವು ರೈಲ್ವೆಯನ್ನು ಬುಕ್ ಮಾಡಿಕೊಂಡ್ರೆ ಖಂಡಿತ ನಮಗೆ ಸುಖದ ಅಂದರೆ ಅವುಗಳಿಗೆ ಪ್ರಯಾಣ ಸುಖಕರವಾಗಿರುತ್ತೆ. ರಾಸುಗಳ ಪ್ರಯಾಣ ಸುಖಕರವಾಗಿ ಯಾಕೆ ಅಂತ ಅಂದರೆ ನೀವೇನಾದರೂ ಒಂದು 10 ರಾಸುಗಳನ್ನು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಲ್ಲಿ, ಅದನ್ನು ನಾವು 10 ರಾಸುಗಳನ್ನು ತರಬೇಕಂದ್ರೆ ಕನಿಷ್ಠ ನಿಮ್ಗೆ 1 ಲಕ್ಷ ರೂಪಾಯಿ ಆಗುತ್ತೆ. ನೀವು ಅಷ್ಟು ಖರ್ಚಿಲ್ಲದಲೇ ರೈಲ್ವೆಯಲ್ಲಿ ನೀವು ಆರಾಮಾಗಿ ಕಡಿಮೆ ವೆಚ್ಚದ ಅರ್ಧಕ್ಕರ್ಧ ಒಂದು 50,000 ರೂಪಾಯಿಂದ 60,000 ಒಳಗಡೆ ನೀವು ಆ ಒಂದು 10 ರಾಸುಗಳನ್ನು ಕರ್ನಾಟಕಕ್ಕೆ ತಂದು ಇಳಿಸ್ಕೋಬೋದು ಮುಖ್ಯವಾದ ರೈಲ್ವೆ ಸ್ಟೇಷನ್ಗಳಿಗೆ. ಓಕೆ, ನೀವು ಅಲ್ಲಿರುವಂತಹ ಒಂದು ಮುಖ್ಯ ರೈಲ್ವೆ ಸ್ಟೇಷನ್ಗೆ ವಿಸಿಟ್ ಮಾಡಿ ಬುಕಿಂಗ್ ಸೆಕ್ಷನಲ್ಲಿ ಕೇಳಿ ಕಂಪಲ್ಸರಿ ಕೊಟ್ಟೆ ಕೊಡ್ತಾರೆ. ಯಾಕೆಂದರೆ ರೈಲ್ವೆ ಆ್ಯಕ್ಟ್ ಇದೆ, 391 ರೈಲ್ವೆ ಆ್ಯಕ್ಟ್ ಪ್ರಕಾರ ರಾಸುಗಳನ್ನು ಅವು ಎಮ್ಮೆಗಳಾಗ್ಬೋದು, ಹಸುಗಳಾಗ್ಬೋದು, ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ನೀವು ಇದಕ್ಕೆ ಮಾಡಬೇಕು ಅಂತ ಅಂದರೆ ಒಂದು ಸಂಪೂರ್ಣ ಬೋಗಿಯನ್ನೇ ನಿಮಗೆ ಕೊಡ್ತಾರೆ. ಒಂದು ಬೋಗಿಯನ್ನು ನಿಮಗೆ ಕೊಟ್ಟಾಗ ನೀವು ಎಷ್ಟು ಪೇ ಮಾಡಬೇಕಾಗುತ್ತೆ ಅಂತ ಅಂದರೆ ಒಂದು ರಾಸುವಿಗೆ ಕನಿಷ್ಠ 5,000 ರಿಂದ 6,000 ರೂಪಾಯಿ, 5,000 to 6,000 ಇರುತ್ತೆ. ಬಟ್ ಈಗ ಏನಾದರೂ ವೇರಿಯೇಷನ್ಸ್ ಆಗ್ಬೋದು, ಪ್ರೈಸಸಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು. ಒಂದು 5,000 ರಿಂದ 6,000 ಒಂದು ರಾಸುವಿಗೆ ಆಗುತ್ತೆ. ಹಾಗಾದರೆ 10 ರಾಸುಗಳಂದರೆ ಕನಿಷ್ಠ ನಿಮಗೆ 50,000 ರಿಂದ 60,000 ಮಾತ್ರನೇ ಆಗ್ತಕ್ಕಂಥದ್ದು ಎಲ್ಲಿಂದ ಪಂಜಾಬಿಂದ ನಮ್ಮ ಕರ್ನಾಟಕಕ್ಕೆ ಬರಲಿಕ್ಕೆ. ಸಿಂಪಲ್ಲಾಗಿ ನಾವು ರಾಸುಗಳನ್ನು ತಂದು ನಮ್ಮ ಒಂದು ಫಾರಮ್ ಒಳಗಡೆ
ಬಿಟ್ಬೋದು. ನೆಕ್ಸ್ಟ್ ಎಷ್ಟು ಅಂದರೆ ಒಂದು ಬೋಗಿಗೆ ಎಷ್ಟು ರಾಸುಗಳನ್ನು ನಾವು ಫಿಲ್ ಮಾಡ್ಬೋದು ಅಕಾರ್ಡಿಂಗ್ ಟು ರೈಲ್ವೆ ಆ್ಯಕ್ಟ್ ಏನಿದೆ ಅದರ ಪ್ರಕಾರ ನಾವು ಒಂದು ದೊಡ್ಡ ಹಸುಗಳನ್ನು ನಾವೇನಾದರೂ ತರ್ತಾ ಇದ್ದೀವಿ ಅಲ್ಲಿಂದ ಅಂತಂದರೆ ಒಂದು 10ಕ್ಕೆ ಒಂದು ಬೋಗಿಯನ್ನು ಕೊಡ್ತಾರೆ. ಕಂಫರ್ಟ್ ಆಗಿರುತ್ತೆ, ಮಲಗ್ಕೋಬೋದು, ಎದ್ದೊಳ್ಬೋದು ಅಲ್ಲೇನ. ಸೊ ನೀವು ಆಹಾರವನ್ನು ಅಲ್ಲೇ ಕೊಡಬಹುದು. ಇನ್ನೊಂದು, ಈ ಒಂದು ರೈಲ್ವೆ ಬೋಗಿಗಳಲ್ಲಿ ನೀರಿನ ವ್ಯವಸ್ಥೆ ಇರುತ್ತೆ. ಸೊ ವಾಟರ್ ಸಪ್ಲೈ ಇರುತ್ತೆ. ಇನ್ ಕೇಸ್ ಇಲ್ಲ ಅಲ್ಲಿ ನೀರು ವ್ಯವಸ್ಥೆ ಇಲ್ಲ ಅಂತಂದರೆ ಅಲ್ಲಿರುವಂತಹ ಗಾರ್ಡ್ಗಳಿಗೆ ಯಾರಾದರೂ ಇನ್ಫಾರ್ಮ್ ಮಾಡಿದ್ರೆ ಖಂಡಿತ ನಿಮಗೆ ವಾಟರ್ ಸಪ್ಲೈ ಅಂತೂ ಮಾಡ್ತಾರೆ. ಪ್ಲಸ್ ಇದರ ಜೊತೆಯಾಗಿ ಈ ಒಂದು ರಾಸುಗಳ ಜೊತೆಯಾಗಿ ಪ್ರಯಾಣ ಮಾಡಲಿಕ್ಕೆ ನಿಮ್ಗೆ ಆಳುಗಳಾದರೂ ಅಥವಾ ಇನ್ಯಾರಾದರೂ ವ್ಯಕ್ತಿಗಳು ಬಂದರೆ ಅವ್ರಿಗೆ ಬೆಡ್ ವ್ಯವಸ್ಥೆ ಸಹ ಅದೇ ಬೋಗಿನಲ್ಲೇ ವ್ಯವಸ್ಥೆ ಮಾಡಿಕೊಡ್ತಾರೆ. ಸೊ ಇದು ರೈಲ್ವೆ ಒಂದು ಅನುಕೂಲ ಇರತಕ್ಕಂಥದ್ದು, ರೈಲಿನಲ್ಲಿ ಇರುವಂತಹ ಮುಖ್ಯವಾಗಿರುವಂತಹ ಅನುಕೂಲ. ಹಾಗೆಯೇ ಈ ಒಂದು ರಾಸುಗಳಿಗೆ ನೆಕ್ಸ್ಟು ನಾವೊಂದು 10 ಹಸುಗಳು ಮತ್ತು ಕರುಗಳು ಏನಾದರೂ ಇದ್ದು, ಸೊ ಟೋಟಲಿ ನಾವು ದೊಡ್ಡವೇನಾದರೂ ತರ್ತಿದ್ದೀವಿ ಅಂತ ಅಂದರೆ 10 ಅಲ್ಲ, ಒಂದು ಬೋಗಿಗೆ 15ರಷ್ಟು ರಾಸುಗಳನ್ನು ಫಿಲ್ ಮಾಡ್ಬೋದು. ಆರಾಮದಾಯಕವಾಗಿರುತ್ತೆ. ಲಾರಿ ಥರ ಹೀಗೆ ಒಂದೇ ಸೈಡಲ್ಲಿ ನಿಂತ್ಕೊಂಡಿರಬೇಕು ಮತ್ತು ಅದನ್ನು ಆ ಕಡೆ ಅಲ್ಲರ್ಲಿಕ್ಕಾಗಲ್ಲ, ಈ ಕಡೆ ಅಲ್ಲರ್ಲಿಕ್ಕಾಗಲ್ಲ, ಆ ರೀತಿ ವ್ಯವಸ್ಥೆ ಇರಲ್ಲ ರೈಲಿನಲ್ಲಿ. ಸೊ ನಮ್ಮ ಒಂದು ಶೆಡ್ಡಲ್ಲಿ ಯಾವ ರೀತಿ ಇರುತ್ತೋ ಆ್ಯಸ್ ಇಟ್ ಈಸ್ ಶೆಡ್ಡಲ್ಲಿ ಮಲಗ್ತಕ್ಕಂಥದ್ದು, ಹೇಳ್ತಕ್ಕಂಥದ್ದು, ಸೊ ಆಟೋಮೆಟಿಕ್ಕಾಗಿ ಮಾಡ್ಬೋದು ಆ ಒಂದು ಬೋಗಿಗಳಲ್ಲಿ ರಾಸುಗಳು. ನೀವು ಮೇವನ್ನು ತಗೊಂಡೋಗಿರುವಂತಹ ಮೇವನ್ನು ಡೈರೆಕ್ಟಾಗಿ ಕೊಟ್ಕೊಂಡು ಬರ್ಬೋದು. ಪ್ಲಸ್ ಹಾಗೇನೆ ನೀರು ಫೆಸಿಲಿಟಿ ಇರುತ್ತೆ, ಕೊಡ್ತಾ ಇರ್ಬೋದು. ಯಾವಾಗ ಬೇಕಾದ್ರೆ ಮಲಗಬೇಕು, ಯಾವಾಗ ಬೇಕಾದ್ರೆ ಹೇಳ್ಬೋದು. ಇಲ್ಲಿ ಅಲ್ಗಾಡಿಸ್ತಕ್ಕಂಥದ್ದು, ಆ ಕಡೆ ಈ ಕಡೆ ಬೀಳ್ತಕ್ಕಂಥದ್ದು ಇರ್ತಕ್ಕಂಥದ್ದು ಯಾವುದೇ ಇರುತ್ತಲ್ಲ. ನಿಮ್ಗೆ ಗೊತ್ತಿದೆ ರೈಲು ಪ್ರಯಾಣ ಎಷ್ಟು ಈಸಿ ಇರುತ್ತೆ ಅಂತಕ್ಕಂಥದ್ದು. ಸೊ ಆ ರೀತಿಯಾಗಿ ನೀವು ರೈಲಿನಲ್ಲಿ ರಾಸುಗಳನ್ನು ತರ್ಬೋದು. ಇನ್ನು ನಾವೊಂದು 10 ಹಸುಗಳು ಮತ್ತು ಕರುಗಳು, ಈಗ ಆ ಕರು ಹಾಕಿದಾವೆ ಆಲ್ರೆಡಿ, ಅಲ್ಲಿ ಕರು ಹಾಕಿದಾವೆ ಅಂತಂದರೆ ಒಂದು 10 ಕರುಗಳು 10 ಹಸುಗಳನ್ನು ಒಂದು ಬೋಗಿಯಲ್ಲಿ ಫಿಲ್ಅಪ್ ಮಾಡ್ಕೊಂಡು ತರಬಹುದು. ಸೊ ಇಷ್ಟಕ್ಕೆ ಅವಕಾಶ ಇರುತ್ತೆ. ಒಂದು ರಾಸುವಿಗೆ ಕನಿಷ್ಠ ದೊಡ್ಡಕ್ಕೆ ಅಂತ ಅಂದರೆ 5,000 ರಿಂದ 6,000 ರೂಪಾಯಿ ಚಾರ್ಜ್ ಆಗುತ್ತೆ. ನಿಮ್ಗೆ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಈಸಿ ಅಲ್ವಾ. ಒಂದು ಹಸು 5,000 6,000 ರೂಪಾಯಿಗೆ ನಮ್ಮ ಒಂದು ಇದಕ್ಕೆ ಬಂದು ಇಳಿತಾ ಇದೆ ಅಂತ ಅಂದರೆ ಬೆಸ್ಟಾಗಿ ನಾವು ಕೊಡ್ಬೋದಲ್ವಾ. ಖಂಡಿತ ಅದು ಬೆಸ್ಟ್ ವೇ ಅಂತಂದು ಹೇಳ್ಬೋದು. ಈಗ ನಮ್ಮ ಊರುಗಳಲ್ಲೇ ನಮ್ಮ ಒಂದು 40 ರಿಂದ 30-40 ಕಿಲೋಮೀಟರ್ ಟ್ರಾವೆಲ್ ಮಾಡುವಂಥ ರಾಸುಗಳಿಗೆ ನೀವು 4,000 ರಿಂದ 5,000 ರೂಪಾಯಿ ಬಾಡಿಗೆ ಕೊಡ್ತೀರಾ. ಟಾಟಾ ಎಸಿಗಳು, ಬುಲೆರೋಗಳು, ಇನ್ಯಾವುದಕ್ಕೂ ತರುವಂತಹ ಒಂದು ಟ್ರಾನ್ಸ್ಪೋರ್ಟನ್ನು ನೀವು ಕೊಡ್ತೀರಾ. ಪಂಜಾಬಿಂದ ನಾವು ಕರ್ನಾಟಕಕ್ಕೆ ತರ್ತಾ ಇದ್ದೀವಿ ಅಂತಂದರೆ ಯಾಕೆ ಕೊಡ್ಬೋದು. ಸೊ ಈಸಿ ಅಲ್ವಾ, ಇದು ತುಂಬಾ ಈಸಿ ಆದವೆ. ಖಂಡಿತ ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆಗಿತ್ತು ಅಂದ್ಕೊಂಡಿದ್ದೀನಿ. ಖಂಡಿತ ಇಷ್ಟ ಆಗಿದ್ರೆ ಸರ್ ಇದು ಬೆಸ್ಟ್ ಮಾಹಿತಿ ನಮಗೆ ಅಂತ ಅನಿಸಿದ್ರೆ ಖಂಡಿತ ಒಂದು ಕಾಮೆಂಟ್ ಆದರೂ ಮಾಡಿ, ಲೈಕ್ ಆದರೂ ಮಾಡಿ. ಒಂದು ಲೈಕ್ ಅಂತೂ ತಪ್ಪದೇ ಮಾಡಬೇಕು, ಕಾಮೆಂಟ್ ಖಂಡಿತ ಮಾಡಿ. ಸೊ ಇದು ನಮ್ಗೆ ಓಕೆ, ಈ ಇನ್ಫಾರ್ಮೇಷನ್ ನಮ್ಗೆ ಇಷ್ಟ ಆಗಿದೆ ಅಂತಕ್ಕಂಥದ್ದನ್ನು ಖಂಡಿತ ನೀವು ತಿಳಿಸ್ಕೊಡ್ಬೇಕು ನನಗೆ. ಯಾಕೆ ಅಂತಂದರೆ ಈ ರೀತಿ ಮಾಹಿತಿ ನಿಮ್ಗೆ ಬೇಕು ಬೇಡವಾ ಅನ್ನೋದು ನನಗೆ ಗೊತ್ತಾಗುತ್ತೆ. ಸೊ ಖಂಡಿತ ನೀವು ಅದನ್ನ ತಿಳಿಸ್ತೀರ. ಮತ್ತೆ ಈ ಒಂದು ಇದರಲ್ಲಿ ಎಲ್ಲ ಫೆಸಿಲಿಟಿ ಹೇಳಿದ್ನಲ್ವ, ವಾಟರ್ ಫೆಸಿಲಿಟಿ ಇರುತ್ತೆ, ಲೇಬರ್ ಏನಾದರೂ ಅಥವಾ ನೀವೇನಾದರೂ ಅದ್ರ ಜೊತೆನೇ ಪ್ರಯಾಣ ಮಾಡ್ತೀರ ಅಂದರೆ ಬೆಡ್ ಫೆಸಿಲಿಟಿ ಇರುತ್ತೆ. ಸೊ ಈ ರೀತಿಯಾಗಿ ಎಲ್ಲ ಫೆಸಿಲಿಟಿ ಇರುತ್ತೆ. ಮುಖ್ಯವಾಗಿ ಯಾವುದೋ ಒಂದು ಮುಖ್ಯ ಜಂಕ್ಷನ್ ಅಥವಾ ನಿಲ್ದಾಣದಲ್ಲಿ ಸ್ಟಾಪ್ ಮಾಡ್ತಾರೆ. ನೀವು ಅಲ್ಲಿಂದ ನಿಮ್ಮ ಒಂದು ಶೆಡ್ಗೆ ಸೊ ನಿಮ್ಮ ಸ್ವಂತ ಖರ್ಚಿನಲ್ಲಿ ತೆಗೆದುಕೋಬೇಕಾಗುತ್ತೆ. ಸೊ ಇಷ್ಟು ಈ ಒಂದು ವಿಡಿಯೋದ ಮುಖ್ಯ ಮಾಹಿತಿ. ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.